Hello friends, welcome back to the another video of our YouTube channel. In this video, we are going to discuss about GPSTR 2022. Paper 1, ಪತ್ರಿಕೆ 1, subject GK paper, ಸಾಮಾನ್ಯ ಅಧ್ಯಯನ. In that first, we are going to discuss about computer related questions. Okay, so as you know, ತಮ್ಗೆ ಗೊತ್ತಿದೆ ಕಂಪ್ಯೂಟರ್ ಸಾಕ್ಷರತೆ ಟೋಟಲ್ ಆಗಿ 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತವೆ ಎಕ್ಸಾಮಿನೇಷನಲ್ಲಿ. 2022ರಲ್ಲಿ ನಡೆದ GPSTRನಲ್ಲಿ ಕೇಳಿದ ಕಂಪ್ಯೂಟರ್ ಸಾಕ್ಷರತೆ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಸಬ್ಜೆಕ್ಟ್ ವೈಸ್ ನಾವು ಡಿಸ್ಕಸ್ ಮಾಡೋಣ ವೀಕ್ಷಕರೇ. ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನು PPT ಮೂಲಕ ಈ ಒಂದು ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ವರ್ಷನ್ ಅವೈಲೇಬಲ್ ಇದೆ. ಸೊ ಪ್ಲೀಸ್ ಗೋ ಥ್ರೂ ಆಲ್ ದ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್. And also request comment us which topic lecture videos you want. Okay, ಯಾವೆಲ್ಲ ಟಾಪಿಕ್ಗಳಿಗೆ ನಿಮಗೆ ಲೆಕ್ಚರ್ ವಿಡಿಯೋಸ್ ಬೇಕು ಫ್ರೀಯಾಗಿ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋನ ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನೋಡಿ, ನಾವು PPTಯಲ್ಲಿ ಕನ್ವರ್ಟ್ ಮಾಡಿದ್ದೇವೆ. ಸೊ ಕ್ವಶನ್ ನಂಬರ್ 141ನಲ್ಲಿ ರುಬ್ರಿಕ್ ತಂತ್ರಜ್ಞಾನವನ್ನು ಅಳವಡಿಸುವ ಗುರಿಯಲ್ಲ ಅಂತ ಒಂದು ಕ್ವಶನ್ ಇದೆ, ವಿಚ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಆಫ್ ರುಬ್ರಿಕ್ ಟೆಕ್ನಾಲಜಿ ಅಂತ. ಸೊ ಇದರ ಉತ್ತರ ಬಂದುಬಿಟ್ಟು ಮಾಹಿತಿ ಅನ್ನೋದ್ರ ಬಗ್ಗೆ ಆಪ್ಷನ್ ಇದೆ, ಆಪ್ಷನ್ 2ನಲ್ಲಿ. ಸೊ ನೀವು ಕೂಡ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಮೊದಲು ಆಪ್ಷನ್ಸನ್ನು ಶೇರ್ ಮಾಡ್ತೀನಿ, ಅದಾದಮೇಲೆ ಸರಿಯಾದ ಉತ್ತರ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮೊದಲೇ ನೀವು ಪ್ರಿಪರೇಷನ್ ಮಾಡ್ತಾ ಇದ್ದರೆ ಇದರ ಆನ್ಸರ್ ಕೂಡ ನೀವು ಶೇರ್ ಮಾಡಿ. ಸೊ ಫಸ್ಟ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಮೊದಲ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಇದರ ಉತ್ತರ ಆಗುತ್ತೆ ಆಪ್ಷನ್ 2, ಸಿ ಲ್ಯಾಂಗ್ವೇಜ್. ಅದಾದ ಮೇಲೆ ಕ್ವಶನ್ ನಂಬರ್ 143, ಕಂಪ್ಯೂಟರ್ನ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನಿದೆ ಅಂತ ವೇಗ ಮತ್ತು ಶುದ್ಧತೆ, ಸಂಗ್ರಹ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಎಲ್ಲವೂ ಅಂತ ಕೇಳಿದ್ದಾರೆ. ಇದರ ಆಪ್ಷನ್ ಆಗುತ್ತೆ ಆಪ್ಷನ್ 2, ಸಂಗ್ರಹ ಸಾಮರ್ಥ್ಯ. ಕ್ವಶನ್ ನಂಬರ್ 144, EDI ಯ ಪೂರ್ಣ ರೂಪ ಕೇಳಿದ್ದಾರೆ, ಫುಲ್ ಫಾರ್ಮ್ ಆಫ್ EDI. ನೋಡಿ, ಆನ್ಸರ್ ಕೊಡಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ. ಸೊ ಇದರ ಉತ್ತರ ಆಗುತ್ತೆ ಆಪ್ಷನ್ 2, ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಅನ್ನೋದ್ರ ಬಗ್ಗೆ. ಅದಾದಮೇಲೆ ಕ್ವಶನ್ ನಂಬರ್ 145, ಗೂಗಲ್ ಡ್ರೈವ್ ಉಚಿತ ಸಂಗ್ರಹ ಸಾಮರ್ಥ್ಯ. ಓಕೆ, ಫ್ರೀ ಸ್ಟೋರೇಜ್ ಕೆಪಾಸಿಟಿ ಆಫ್ ಗೂಗಲ್ ಡ್ರೈವ್ ಅಂತ ಕೇಳಿದ್ದಾರೆ. ನೀವು ಕೂಡ ನಿಮ್ಮ ಜಿಮೇಲನ್ನು ಈಗ ಓಪನ್ ಮಾಡಿದರೆ ಗೊತ್ತಾಗುತ್ತೆ ಹೇಗೆ ಸ್ಟೋರೇಜ್ ಫುಲ್ ಅಂತ ಬರ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಎಷ್ಟು GB ಸ್ಟೋರ್ ಮಾಡ್ಬೋದು ಅಂತ ಬಂದರೆ ಅದು ಆಪ್ಷನ್ 2 ಆಗಿದೆ, 10 GB ಅನ್ನೋದ್ರ ಬಗ್ಗೆ. ಕ್ವಶನ್ ನಂಬರ್ 146, 1 ಬೈಟ್ ಎಂದರೇನು? 1 ಬೈಟ್ ಈಸ್ ಈಕ್ವಲ್ ಟು ಕೇಳಿದ್ದಾರೆ. ಸೊ ಆಪ್ಷನ್ 2, 8 ಬಿಟ್ಸ್ ಆಗುತ್ತೆ. 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. 147, ಇಮೇಲ್ ಬಳಸುವ ತಂತ್ರಜ್ಞಾನ, ಟೆಕ್ನಾಲಜಿ ಯೂಸ್ಡ್ ಇನ್ ಇಮೇಲ್ ಅಂತ ಕೇಳಿದ್ದಾರೆ. ಸೊ ಅದು ಬಂದುಬಿಟ್ಟು ಆಪ್ಷನ್ 3 ಆಗುತ್ತೆ, SMTP. ಅದಾದಮೇಲೆ ಕ್ವಶನ್ ನಂಬರ್ 148, ನಾಟ್ ಎ ಸರ್ಚ್ ಇಂಜನ್. ಓಕೆ, ಸರ್ಚ್ ಇಂಜನ್ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ 4, ಕ್ರೋಮ್ ಸರ್ಚ್ ಇಂಜನ್ ಇರುವುದಿಲ್ಲ. ಆಪ್ಷನ್ ನಂಬರ್ 149, ಕೇಸ್ ಸೆನ್ಸಿಟಿವ್ ವರ್ಡ್ ಕೇಳಿದ್ದಾರೆ. ಸೊ ಇದರ ಉತ್ತರ ಆಪ್ಷನ್ 3 ಆಗುತ್ತೆ. ಅದಾದಮೇಲೆ ಕ್ವಶನ್ ನಂಬರ್ 150, ಹೊಸ ಡಾಕ್ಯುಮೆಂಟ್ ತೆರೆಯುವ ಶಾರ್ಟ್ಕಟ್ ಏನಿದೆ? ಶಾರ್ಟ್ಕಟ್ ಟು ಓಪನ್ ಅ ನ್ಯೂ ಡಾಕ್ಯುಮೆಂಟ್ ಇನ್ MS ವರ್ಡ್ ಅಂತ ಕೇಳಿದ್ದಾರೆ. ಅದರ ಆಪ್ಷನ್ 1 ಆಗುತ್ತೆ, Ctrl+O. ಇದು 2022ರಲ್ಲಿ ಕಂಪ್ಯೂಟರ್ ರಿಲೇಟೆಡ್ 10 ಕ್ವಶನ್ಸನ್ನು ಕೇಳಿರುವ ಕೀ ಆನ್ಸರ್ಸನ್ನು ಶೇರ್ ಮಾಡಿದ್ದೇನೆ. ಮುಂದೆ ಯಾವ ಲೆಕ್ಚರ್ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.